ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತಿನ ಪಾಠ ಹೆಲ್ ಅಂದ್ರೆ ನರಕ. ಇಂದಿನ ಪಾಠದಲ್ಲಿ ಆತ್ಮ ಸಾಯುತ್ತದೆ ಎಂದು ನೋಡಿದೆವು. ಹಾಗಾದ್ರೆ ಆತ್ಮ ಸಾಯುತ್ತದೆ ಅಂದ್ರೆ ನರಕ ಅಂದ್ರೆ ಏನು? ನರಕ ಅಂದರೆ ಏನು ಎಂದು ಸತ್ಯವೇದ ಪುಸ್ತಕದ ಮುಖಾಂತರ ನೋಡೋಣ. ನರಕ ಅಂದರೆ ಸಾಮಾನ್ಯವಾಗಿ ಇರುವಂತಹ ಅಭಿಪ್ರಾಯ ಚಿತ್ರಹಿಂಸೆ ವೇದನೆ ಕೊಡುವಂತ ಒಂದು ಸ್ಥಳ. ಅಲ್ಲಿ ಅಗ್ನಿ ಇರುತ್ತದೆ. ಆ ಬೆಂಕಿಯಲ್ಲಿ ಎಲ್ಲ ಪಾಪಿಗಳನ್ನು ಹಾಕಿ ಸುಡುತ್ತಾರೆ. ದಿನ ಅವರಿಗೆ ಚಿತ್ರಹಿಂಸೆ ಕೊಡುತ್ತಾರೆ. ಅವರು ಎಷ್ಟೇ ಗೋಳಾಡಿದರೂ ಅವರಿಗೆ ವಿಮೋಚನೆ ಇಲ್ಲ. ಅಲ್ಲಿ ಹುಳಗಳು ಸಾಯೋದಿಲ್ಲ, ಬೆಂಕಿ ಆರೋದಿಲ್ಲ. ಭೂಲೋಕದಲ್ಲಿ ಮಾಡಿರುವಂತ ದುಷ್ಟ ಕೆಲಸಕ್ಕೆ ತಕ್ಕಂತೆ ನರಕದಲ್ಲಿ ಅವರಿಗೆ ವೇದನೆ ಕೊಡುತ್ತಾರೆ. ಸೈತಾನ್ ಈ ನರಕಕ್ಕೆ ಒಡೆಯ. ಅವನೇ ಈ ನರಕನ ನೋಡಿಕೊಳ್ಳುವುದು. ಸೈತಾನ್ ಕೆಲಸ ಏನಂದ್ರೆ ದಿನಾ ಲೋಕದಲ್ಲಿ ಯಾರ್ಯಾರು ಸಾಯ್ತಾರೆ ಅವರ ಆತ್ಮಗಳನ್ನು ತೆಗೆದುಕೊಂಡು ಬಂದು ನರಕಕ್ಕೆ ಹಾಕಿ ವೇದನೆ ಕೊಡುವುದು. ಈ ಎಲ್ಲಾ ಲೆಕ್ಕಾಚಾರವನ್ನು ಸೈತಾನ್ ದೇವರ ಹತ್ತಿರ ಒಪ್ಪಿಸುತ್ತಾನೆ. ಇದಕ್ಕೆ ಯಾವ ವಚನ ಆಧಾರ ಅಂದ್ರೆ ಯೋಬ 1ನೇ ಅಧ್ಯಾಯ 6 ಮತ್ತು 7ನೇ ವಚನ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಪಾಪಿಷ್ಠರ ಆತ್ಮನ ತೆಗೆದುಕೊಂಡು ಹೋಗಿ ನರಕಕ್ಕೆ ಹಾಕಿ ಚಿತ್ರ ಹಿಂಸೆ ಕೊಡುವ ಜವಾಬ್ದಾರಿ ಯಾರ್ದು ಅಂದ್ರೆ ಸೈತಾನ್ದು. ಎಲ್ಲರಿಗಿಂತ ದೊಡ್ಡ ಪಾಪಿ ಯಾರು ಅಂದ್ರೆ ಸೈತಾನ್, ಅವನ ಜೊತೆಯಲ್ಲಿರುವ ದೂತರುಗಳು. ಹಾಗ್ ನೋಡ್ಬೇಕಾದ್ರೆ ನೀತಿಗನುಸಾರವಾಗಿ ಸೈತಾನನಿಗೆ ಹಿಂಸೆ ಕೊಡ್ಬೇಕು. ಆದ್ರೆ ಇಲ್ಲಿ ಹೇಗಿದೆ ಅಂದ್ರೆ ಸೈತಾನೇ ದೊಡ್ಡ ಪಾಪಿ, ಅವನು ಹೋಗಿ ಎಲ್ಲಾ ಪಾಪಿಗಳನ್ನು ಕರ್ಕೊಂಡ್ ಬಂದು ನರಕಕ್ಕೆ ಹಾಕಿ ಚಿತ್ರ ಹಿಂಸೆ ಕೊಡ್ತಾನೆ. ನರಕದಲ್ಲಿ ಕೊಡುವಂತ ಹಿಂಸೆ ಒಂದಿನ 2 ದಿನ ಅಲ್ಲ, ಯುಗ ಯುಗಾಂತರಗಳಲ್ಲಿಯೂ ಹಿಂಸೆ ಇರುತ್ತದೆ. ಅವರಿಗೆ ಸಾವೇ ಇಲ್ಲ. ಇದು ಯಾವ ರೀತಿ ನ್ಯಾಯ? ಇದು ಸರಿನಾ? ಹಾಗಾದ್ರೆ ಒಬ್ಬ ಮನುಷ್ಯ ಪಾಪ ಮಾಡ್ತಾನೆ ಅಂದ್ರೆ ಎಷ್ಟು ವರ್ಷ ಪಾಪ ಮಾಡ್ತಾನೆ? ಒಬ್ಬ ಮನುಷ್ಯನ ಆಯಸ್ಸು 70-80 ವರ್ಷ. ಸರಿ, 100 ವರ್ಷ ಅಂತಾನೆ ತೆಗೆದುಕೊಳ್ಳೋಣ. ಒಬ್ಬ ಮನುಷ್ಯ 100 ವರ್ಷದಲ್ಲಿ ಎಷ್ಟು ಪಾಪ ಮಾಡಿರ್ಬೋದು ಎಂದು ಅಂದಾಜು ಲೆಕ್ಕ ಹಾಕಿದರೆ ಒಂದು ದಿನದಲ್ಲಿ 24 ಗಂಟೆ ಇದೆ. ಅದರಲ್ಲಿ 8 ಗಂಟೆ ಕೆಲಸ ಮಾಡ್ಬೇಕು, 8 ಗಂಟೆ ನಿದ್ರೆ ಮಾಡ್ಬೇಕು, ಇನ್ನೂ 8 ಗಂಟೆ ಪಾಪ ಮಾಡ್ತಾನೆ ಇರ್ತೀವಿ ಅಂತ ಲೆಕ್ಕ ತಗೊಳ್ಕೊಳ್ಳೋಣ. ಒಬ್ಬ ಮನುಷ್ಯ ತನ್ನ ಜೀವಿತದಲ್ಲಿ 34% ಬರೀ ಪಾಪ ಮಾಡ್ತಾನೆ. ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನೆ ಅಂದ್ರೆ ಅವನು 34 ವರ್ಷ ಪಾಪ ಮಾಡ್ತಾನೆ. ಹಾಗಿರ್ಬೇಕಾದ್ರೆ ಅವನಿಗೆ ನ್ಯಾಯವಾಗಿ ಶಿಕ್ಷೆ ಕೊಟ್ಟರೆ ಎಷ್ಟು ವರ್ಷ ಶಿಕ್ಷೆ ಕೊಡ್ಬೋದು ಅಂದ್ರೆ ಬರೀ 34 ವರ್ಷ ಮಾತ್ರ. ಸರಿ, 100 ವರ್ಷ ಅಂತಾನೆ ತೆಗೆದುಕೊಳ್ಳೋಣ. 100 ವರ್ಷ ಆದ್ಮೇಲೆ ಅವನು ವೇದನೆ ಕೊಟ್ಟಿದ್ಮೇಲೆ ಅವನು ಮಾನಸಾಂತರ ಹೊಂದಿ ಅವನು ಆಮೇಲೆ ಮತ್ತೆ ಅವನು ತಿದ್ಕೊಂಡು ದೇವ್ರ ಕಡೆ ಬಂದ್ಮೇಲೆ ಅವನ್ನ ಬಿಟ್ಬಿಡ್ಬೇಕಲ್ಲ. ಆದ್ರೆ ಬಿಡೋದಿಲ್ವಲ್ಲ. ಇದು ನ್ಯಾಯನಾ? ನೀವೇ ಯೋಚನೆ ಮಾಡಿ. ಈ ನರಕ ಎಂತ ನರಕ ಅಂದ್ರೆ ಅಲ್ಲಿ ಬೆಂಕಿ ಹಾರೋದೇ ಇಲ್ಲ, ಅಲ್ಲಿ ಹುಳಗಳು ಸಾಯೋದೇ ಇಲ್ಲ. ಎಷ್ಟು ವೇದನೆ ಕೊಡ್ತಾರೆ ಅಂತ ಅಂದ್ರೆ ಅವರ ಮೈ ಚರ್ಮ ಸುಳಿದು ಸುಟ್ಟಾಕಿದ್ರು, ಎಣ್ಣೆಗ ಕರೆದ್ರು, ಕಣ್ಣು ಕಿತ್ತಾಕಿದ್ರು ಸರಿ ಮತ್ತೆ ಬರ್ತಾ ಇರುತ್ತೆ. ತಿರ್ಗಾ ಕೀಳ್ತಾರೆ ಮತ್ತೆ ಬರುತ್ತೆ. ಸಾವೇ ಇಲ್ವಂತೆ. ಇದೆಂತ ನರ್ಕ? ಸಾವೇ ಇಲ್ಲದ ನರ್ಕ. ನಮ್ಮನೆ ಅಕ್ಕಪಕ್ಕದಲ್ಲಿ ಇರುವವ್ರಿಗೆ ಬೆಂಕಿ ಹಚ್ಕೊಂಡು ಸುಟ್ಟೋದ್ರೆ ಅವರನ್ನ ನೋಡಿ ನಾವು ಸುಮ್ನೆ ಇರ್ತೀವಾ? ಅವರನ್ನ ನೋಡಿ ನಮ್ಗೆ ನೋವಾಗುತ್ತದೆ, ಅವರನ್ನ ಕಾಪಾಡೋಣ ಅಂತ ಅನ್ಸುತ್ತದೆ. ಮನುಷ್ಯರಾಗಿರುವ ನಮ್ಗೆ ಹಾಗೆ ಅನಿಸುವಾಗ ದೇವರು ನರಕನ ಸೃಷ್ಟಿ ಮಾಡ್ತಾರ? ಸತ್ಯವೇದದಲ್ಲಿ ದೇವರು ಹೇಳ್ತಾರೆ, ನೀವು ಎಷ್ಟೇ ದ್ರೋಹಿಗಳಾದ್ರೂ ಸರಿ ನಾನ್ ನಿಮ್ಮ ಪಾಪಗಳನ್ನು ಕ್ಷಮಿಸ್ತೀನಿ, ನನ್ ಕಡೆ ಬನ್ನಿ ಅಂತಾರೆ. ದೇವರು ಕೆಟ್ಟ ಜನಗಳ ಬಗ್ಗೆ ಏನ್ ಹೇಳ್ತಾರೆ ಎಂದು ವಾಕ್ಯ ನೋಡೋಣ. ಅರಣ್ಯಕಾಂಡ 16ನೇ ಅಧ್ಯಾಯ 30ನೇ ವಚನ. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವೂ ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತು. ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು. ಭೂಮಿ ಮುಚ್ಚಿಕೊಂಡು ಅವರು ನಾಶವಾದರು ಎಂದು ಕೊಟ್ಟಿದ್ದಾರೆ ಹೊರತು ದೇವರು ಅವರನ್ನು ಅಗ್ನಿಗೆ ಹಾಕಿ ವೇದನೆ ಕೊಟ್ಟಿಲ್ಲ. ಸೋದೋಮ್ ಪಟ್ಟಣದವರು ದುಷ್ಟರಾಗಿದ್ರು, ಅವರನ್ನ ದೇವರು ಅಗ್ನಿಯಿಂದ ನಾಶ ಮಾಡಿದರು. ಒಂದೇ ಸಾರಿ ನಾಶ ಮಾಡಿದ್ದಾರೆ ಹೊರತು ನಿಧಾನವಾಗಿ ದಿನ ದಿನ ವೇದನೆ ಕೊಟ್ಟು ನಾಶ ಮಾಡಿಲ್ಲ. ಲೋಟನ ಹೆಂಡತಿ ಸೋದೋಮ್ ಪಟ್ಟಣವನ್ನು ತಿರುಗಿ ನೋಡ್ತಾಳೆ. ಆಗ ಅವಳು ಉಪ್ಪಿನ ಕಂಬವಾದಳು. ಅವಳಿಗೆ ದಿನ ಚಿತ್ರ ಹಿಂಸೆ ಕೊಟ್ಟು ವೇದನೆ ಕೊಟ್ಟಿಲ್ಲ. ಸೋದೋಮ್ ಗೊಬ್ರ ಅವರು ಕೂಡ ಪುನರುತ್ಥಾನದಲ್ಲಿ ಬರುತ್ತಾರೆ, ರಕ್ಷಣೆ ಹೊಂತಾರೆ.
ಏಜ್ಕೇಲ 16ನೇ ಅಧ್ಯಾಯ 53ನೇ ವಚನದಲ್ಲಿ ಸೋದಮ್ ಆಕೆಯ ಕುಮಾರ್ತೆಯರ ದುರಾವ್ಯವಸ್ಥೆಯನ್ನು ನಾನು ತಪ್ಪಿಸುವನು ಎಂದು ಹೇಳುತ್ತಾರೆ. ಒಂದ್ ದಿವ್ಸ ಏಸು ಕ್ರಿಸ್ತರ ಶಿಷ್ಯಂದಿರು ಯಾಕೋಬ ಯೋಹನ ಒಂದು ಹಳ್ಳಿಗೆ ಹೋಗ್ತಾರೆ. ಆ ಊರಿನ ಜನರು ಅವ್ರನ್ನ ಊರ ಹೊಳಕ್ಕೆ ಸೇರ್ಸೋದಿಲ್ಲ. ಆಗ ಶಿಷ್ಯಂದಿರು ಏಸು ಕ್ರಿಸ್ತರ ಹತ್ರ ಹೇಳ್ತಾರೆ, ಸ್ವಾಮಿ, ನಮ್ಗೆ ಅವರು ಊರೊಳಗೆ ಸೇರ್ಸ್ಲಿಲ್ಲ, ಅವರನ್ನ ಅಗ್ನಿ ಬರ್ಮಾಡಿ ನಾಶ ಮಾಡ್ತೀವಿ ಎಂದು ಕೇಳ್ತಾರೆ. ಆಗ ಏಸು ಕ್ರಿಸ್ತರು ಅವರನ್ನ ಗದರಿಸ್ತಾರೆ. ಏಸು ಕ್ರಿಸ್ತರು ಮನುಷ್ಯರನ್ನು ರಕ್ಷಣೆ ಮಾಡೋಕೆ ಬಂದಿದ್ದಾರೆ ಹೊರತು ನಾಶ ಮಾಡೋದಕ್ಕಲ್ಲ. ಶಿಷ್ಯಂದಿರಿಗೆ ಗದರಿಸಿ ಅವರಿಗೆ ತಿದ್ದಿರ್ಬೇಕಾದ್ರೆ ಅವರೇ ನರಕನ ಮಾಡಿ ಎಲ್ಲರಿಗೂ ಚಿತ್ರ ಹಿಂಸೆ ಕೊಡ್ತಾರ? ನರಕ ಅಂದರೆ ಏನು ಎಂದು ಸತ್ಯವೇದ ಪುಸ್ತಕದ ಪ್ರಕಾರ ನಾವು ಓದಿ ತಿಳಿದುಕೊಳ್ಳಬೇಕು. ಬೈಬಲ್ ನಲ್ಲಿ ಇರುವಂತ ನರಕ ಎಂಬುವ ಪದ ಇಂಗ್ಲಿಷ್ ನಲ್ಲಿ ಎಲ್ ಎಂದು ಬರ್ತದೆ. ಇದನ್ನು ನಾವು 15th ಸೆಂಚುರಿ ಕೇಂಬ್ರಿಡ್ಜ್ ಡಿಕ್ಷನರಿಯಲ್ಲಿ ನೋಡಿದ್ರೆ ಒರಿಜಿನಲ್ ಮೀನಿಂಗ್ ಕೊಟ್ಟಿದ್ದಾರೆ. ಹೆಲ್ ಎಂದರೆ ನಿಜವಾದ ಪದ ಏನಂದ್ರೆ ಹೈಡ್ ಅಥವಾ ಟು ಕವರ್. ಕನ್ನಡದಲ್ಲಿ ಮುಚ್ಚಲ್ಪಟ್ಟಿರುವುದು ಅಥವಾ ಊಣಲ್ಪಟ್ಟಿರುವುದು ಎಂದು ಅರ್ಥ. ಈಗ ಅನೇಕ ಪದಗಳ ಬಳಕೆ ಬದಲಾಗಿದೆ. ಒಂದು ಕಾಲದಲ್ಲಿ ಪದಗಳ ಬಳಕೆಗೂ ಇವಾಗಿನ ಕಾಲ ಪದಗಳ ಬಳಕೆಗೂ ವ್ಯತ್ಯಾಸ ಇದೆ. ಎಲ್ ಅನ್ನುವ ಪದ ಹಳೆ ಒಡಂಬಡಿಕೆಯಲ್ಲಿ 31 ಸಾರಿ ಬರುತ್ತದೆ. ಹೊಸ ಒಡಂಬಡಿಕೆಯಲ್ಲಿ 23 ಸಾರಿ ಬರುತ್ತದೆ. ಒಟ್ಟು 54 ಸಾರಿ ನರಕ ಅಥವಾ ಹೆಲ್ ಎನ್ನುವ ಪದ ಬರುತ್ತದೆ. ಇದರಲ್ಲಿ 4 ಪದಗಳನ್ನು ಉಪಯೋಗಿಸಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇಬ್ರಿಯ ಭಾಷೆಯಲ್ಲಿ ಹೆಲ್ಗೆ ಶಿಯೋಲ್ ಎಂಬ ಒಂದೇ ಪದವನ್ನು ಉಪಯೋಗಿಸಿದ್ದಾರೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಹೆಲ್ಗೆ 3 ಪದಗಳನ್ನು ಉಪಯೋಗಿಸಿದ್ದಾರೆ: ಏಡಿಸ್, ಗೆಹನ, ಟ್ಯಾಟರೋ. ಈ 3 ಪದಗಳನ್ನು ಎಷ್ಟು ಉಪಯೋಗಿಸಿದ್ದಾರೆ, ಯಾತಕ್ಕೆ ಉಪಯೋಗಿಸಿದ್ದಾರೆ ಎಂದು ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಶಿಯೋಲ್ ಎಂಬ ಮೂಲ ಪದ ಎಲ್ಲಿಂದ ಬಂತು ಎಂದು ಇಬ್ರು ಕನ್ಕಾರ್ಡೆನ್ಸ್ ನಲ್ಲಿ ನೋಡಿದ್ರೆ ಏಡಿಸ್ ಎಂಬ ಪದದಿಂದ ಬಂದಿದೆ. ಶಿಯೋಲ್ ಎಂಬುವ ಪದವನ್ನು ಬೈಬಲ್ ನಲ್ಲಿ ಫಿಟ್ ಅಥವಾ ಗುಂಡಿ ಎಂದು 3 ಸಾರಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸಮಾಧಿ ಎಂದು 31 ಸಾರಿ ಉಪಯೋಗಿಸಿದ್ದಾರೆ. ನರಕ ಎಂದು 31 ಸಾರಿ ಉಪಯೋಗಿಸಿದ್ದಾರೆ. ಇಲ್ಲಿ ಯಾವ ರೀತಿ ಉಪಯೋಗಿಸಿದ್ದಾರೆ ಅಂದ್ರೆ, ಎಲ್ಲೆಲ್ಲಿ ಒಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತಾರೋ ಅಲ್ಲಿ ಶಿಯೋಲ್ ಎಂದು ಉಪಯೋಗಿಸಿದ್ದಾರೆ, ಅಂದ್ರೆ ಸಮಾಧಿ ಎಂಬ ಪದ ಹಾಕಿದ್ದಾರೆ. ಎಲ್ಲೆಲ್ಲಿ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತಾರೋ ಅಲ್ಲಲ್ಲಿ ನರಕ ಎಂದು ಹಾಕಿದರು. ಯಾಕೆ ಈ ರೀತಿ ಹಾಕಿದ್ದಾರೆ? ಎಲ್ಲಾ ಕಡೆ ಒಂದೇ ರೀತಿ ಹಾಕಬೇಕು ತಾನೆ? ಯಾಕೆ ಹಾಕಿಲ್ಲ ಅಂದ್ರೆ, ದುಷ್ಟರೆಲ್ಲರೂ ಬೆಂಕಿಗೆ ಹೋಗ್ಬೇಕು, ನರಕದಲ್ಲಿ ವೇದನೆ ಪಡಬೇಕು ಎಂದು ಅವರ ಮೈಂಡ್ ನಲ್ಲಿ ಫಿಕ್ಸ್ ಆಗಿರುವುದರಿಂದ ಎಲ್ಲೆಲ್ಲಿ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತಾರೋ ಅಲ್ಲಲ್ಲಿ ಅಗ್ನಿ ನರಕ ಎಂದು ಹಾಕಿದರು. ಕೆಲವೊಂದು ಉದಾಹರಣೆಯನ್ನು ನೋಡೋಣ. ಮೊದಲನೆಯ ಸಾರಿ ನರಕ ಎಂಬುವ ಪದ ಬೈಬಲ್ ನಲ್ಲಿ ಎಲ್ಲಿ ಬರುತ್ತದೆ ಅಂದ್ರೆ, ಆದಿಕಾಂಡ 37ನೇ ಅಧ್ಯಾಯ 35ನೇ ವಚನ. ತನ್ನ ಮಗನ ಬಳಿಗೆ ಸಮಾಧಿಗೆ ದುಃಖದಿಂದಲೇ ಇಳಿದು ಹೋಗುವನು ಅಂದನು. ಇದು ಯಾರ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಯಾಕೋಬನ ಮಗ ಯೋಸೇಫನನ್ನು ಕಾಡುಮೃಗ ಸಾಯಿಸಿತು ಎಂದು ಅವರ ಅಣ್ಣಂದಿರು ಸುಳ್ಳು ಸುದ್ದಿ ಹೇಳ್ತಾರೆ. ಆಗ ಯಾಕೋಬ ತುಂಬಾ ದುಃಖ ಪಡ್ತಾನೆ. ನಾನು ಜೀವಂತವಾಗಿ ಇರುವುದಕ್ಕೆ ಆಗೋದಿಲ್ಲ, ನಾನು ಮಗನಿರುವ ಸಮಾಧಿಗೆ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಯಾಕಂದ್ರೆ ಯಾಕೋಬ ಒಳ್ಳೆ ವ್ಯಕ್ತಿ, ಅವನು ನರಕಕ್ಕೆ ಹೋಗುವುದಕ್ಕೆ ಹೇಗೆ ಸಾಧ್ಯ ಎಂದು ಇಲ್ಲಿ ಸಮಾಧಿ ಅಂತ ಹಾಕಿದ್ದಾರೆ. ಇದೇ ಪದನ ದುಷ್ಟ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಬರೆಯಬೇಕಾದ್ರೆ ಯಾವ ತರ ಉಪಯೋಗಿಸಿದ್ದಾರೆ ಎಂದು ನೋಡೋಣ. ಕೀರ್ತನೆ 9ನೇ ಅಧ್ಯಾಯ 17ನೇ ವಚನದಲ್ಲಿ, ದುಷ್ಟರು ದೇವರನ್ನು ಮರೆಯುವ ಎಲ್ಲಾ ಜನಾಂಗಗಳು ನರಕಕ್ಕೆ ತಿರುಗುವರು. ಇದೇ ಒಂದು ವಚನವನ್ನು ಇಂಗ್ಲಿಷ್ ಮತ್ತೆ ತಮಿಳಿನಲ್ಲಿ ನೋಡೋಣ. The wicked shall be turned into hell. In Tamil, துன்மார்க்கரும் தேவனை மறக்கிற எல்லா ஜாதிகளும் நரகத்திலே தள்ளப்படுவார்கள். ಇದೇ ಪದವನ್ನು ಯಾಕೋಬನಿಗೆ ಹಾಕ್ಬೇಕಾದ್ರೆ ಸಮಾಧಿ ಎಂದು ಹಾಕಿದ್ದಾರೆ. ಇಲ್ಲಿ ಯಾಕೆ ನರಕ ಎಂದು ಹಾಕಿದರು? ಎರಡೂ ಜಾಗದಲ್ಲಿ ಒಂದೇ ಪದ ಹಾಕ್ಬೇಕು ತಾನೆ? ಯಾಕೆ ಇಲ್ಲಿ ಬದಲಾವಣೆ ಮಾಡಿದ್ದಾರೆ? ಇಲ್ಲಿ ಯಾಕೆ ನರಕ ಎಂದು ಪದ ಉಪಯೋಗಿಸಿದ್ದಾರೆ ಅಂದ್ರೆ, ಅವರ ಅಭಿಪ್ರಾಯ ಕೆಟ್ಟವರು ನರಕಕ್ಕೆ ಹೋಗಬೇಕು, ವೇದನೆ ಪಡಬೇಕು ಅನ್ನೋ ಅಭಿಪ್ರಾಯದಿಂದ ಅಲ್ಲಿ ನರಕ ಎಂದು ಉಪಯೋಗಿಸಿದ್ದಾರೆ. ಒಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತನಾಡಬೇಕಾದ್ರೆ ಸಮಾಧಿ ಅಥವಾ ಗುಂಡಿ ಎಂದು ಪದ ಉಪಯೋಗಿಸಿದ್ದಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಯೋಬ 17ನೇ ಅಧ್ಯಾಯ 13ನೇ ವಚನದಲ್ಲಿ, ನಾನು ನಿರೀಕ್ಷಿಸಿದರೆ ಸಮಾಧಿಯೇ ನನ್ನ ಮನೆ ಎಂದು ಇದೆ. 16ನೇ ವಚನದಲ್ಲಿ, ನಾವು ಧೂಳಿನಲ್ಲಿ ಒಟ್ಟಿಗೆ ವಿಶ್ರಾಂತಿಯಲ್ಲಿ ಇರುವಾಗ ಅವರು ಪಾತಾಳದ ಕಾವಲಿಯಲ್ಲಿ ಇಳಿದು ಹೋಗುವರು ಅಂದನು.
ಇದೇ ಒಂದು ವಾಕ್ಯವನ್ನು ಇಂಗ್ಲಿಷ್ ಮತ್ತೆ ತಮಿಳಿನಲ್ಲಿ ನೋಡೋಣ. In Job 17 verse 13, If I wait, the Sheol is mine house. I have made my bed in darkness. in Job 17 verse 16, They shall go down to the bars of the Sheol when our rest together is in the dust. in Tamil, Job 17 verse 13, அப்படி நான் காத்து கொண்டிருந்தாலும் பாதாளம் எனக்கு வீடாயிருக்கும், இருளில் என் படுக்கையை போடுவேன். Job 17 verse 16, அது பாதாளத்தின் காவலுக்குள் இறங்கும், அப்பொழுது தூளில் ஏகமாய் இளைப்பாறுவோம் என்றான். ತಮಿಳ್ನಲ್ಲಿ 13, 16ನೇ 2 ವಚನದಲ್ಲೂ ಪಾತಾಳ ಎಂದು ಬಂತು. ಇಂಗ್ಲಿಷ್ ನಲ್ಲಿ 13ನೇ ವಚನದಲ್ಲಿ ಗ್ರೇವ್ ಅಂತ ಹಾಕಿದ್ದಾರೆ, 16ನೇ ವಚನದಲ್ಲಿ ಶಿಯೋಲ್ ಎಂದು ಬಂತು. ಕನ್ನಡದಲ್ಲಿ 13ನೇ ವಚನದಲ್ಲಿ ಹೇಳುವಾಗ ಸಮಾಧಿ ಎಂದು ಬಂತು, 16ನೇ ವಚನದಲ್ಲಿ ಪಾತಾಳ ಎಂದು ಬಂತು. ಯಾಕೆ ಇಲ್ಲಿ ನರಕ ಅಂತ ಉಪಯೋಗಿಸಿಲ್ಲ? ಯಾಕಂದ್ರೆ ಇಲ್ಲಿ ಹೇಳ್ತಾ ಇರೋದು ಯೋಬನ ಬಗ್ಗೆ. ಯೋಬ ನರಕಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಎಂದು. ಕೆಟ್ಟ ವ್ಯಕ್ತಿ ಬಗ್ಗೆ ಬರೆಯುವಾಗ ನರಕ ಎಂದು ಹಾಕಿದ್ದಾರೆ. ಇದ್ರಲ್ಲೇ ನಮ್ಗೆ ಗೊತ್ತಾಗುತ್ತದೆ, ಬೈಬಲ್ ನಲ್ಲಿ ಎಲ್ಲಾ ಕಡೆ ಬರೀ ನರಕ ಎಂದು ಹಾಕಿ ಓದಿದರೂ ನರಕ ವೇದನೆ ಸ್ಥಳ ಎಂದು ಬರುವುದಿಲ್ಲ. ಯಾಕಂದ್ರೆ ಯಾಕೋಬ ತನ್ನ ಮಗ ಇರುವ ನರಕಕ್ಕೆ ಹೋಗುತ್ತೇನೆ ಎಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ರೀತಿ ಆಯ್ತು ಅಂದ್ರೆ ಬೈಬಲ್ ಅನ್ನು ಟ್ರಾನ್ಸ್ಲೇಟ್ ಮಾಡುವಾಗ ತಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಶಿಯೋಲ್, ಸಮಾಧಿ, ನರಕ ಇದೆಲ್ಲ ಒಂದೇ ಅರ್ಥ. ಶಿಯೋಲ್ ಅಂದ್ರೆ ಸಮಾಧಿ, ಸಮಾಧಿ ಎಂಬ ಪದನೇ ನರಕ ಎಂದು ಬೈಬಲ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದು. ಹಾಗಾದ್ರೆ ಬೈಬಲ್ ನಲ್ಲಿ ನರಕ ಎಂದು ಇದೆಯಲ್ಲ, ಇದರ ಬಗ್ಗೆ ಸತ್ಯವೇದ ಪುಸ್ತಕ ಪ್ರಕಾರ ನಿಜವಾದ ಅರ್ಥ ಏನು ಎಂದು ನೋಡೋಣ. ನರಕ ಅಂದರೆ ಅರ್ಥ ಸಮಾಧಿ ಅಥವಾ ಪಾತಾಳ. ನರಕಕ್ಕೆ ನರಗಂ ಎಂದು ಹೇಳುತ್ತಾರೆ. ಇದನ್ನು ನಾವು ಬಿಡಿಸಿ ಓದಿದಾಗ ನರ ಪ್ಲಸ್ ಅಗಂ ಇಸ್ ಈಕ್ವಲ್ ಟು ನರಗಂ. ನರ ಅಂದ್ರೆ ಮನುಷ್ಯ, ಅಗಂ ಅಂದ್ರೆ ಊತು ಬಿಡುವುದು. ನರ ಅಗಂ ಅಂದ್ರೆ ಮನುಷ್ಯನನ್ನು ಊತು ಬಿಡುವುದಕ್ಕೇನೆ ನರಗಂ ಎಂಬುವ ಪದವನ್ನು ಉಪಯೋಗಿಸಿರುವುದು. ಅದೇ ತರ ಪಾತಾಳ ಅನ್ನೋದನ್ನ ಬಿಡಿಸಿ ಓದಿದರೆ ಪಾದ ಪ್ಲಸ್ ತಳ ಇಸ್ ಈಕ್ವಲ್ ಟು ಪಾತಾಳ. ಪಾತಾಳ ಅಂದರೆ ಪಾದದ ಕೆಳಗೆ ಇರುವಂತ ಸ್ಥಳ. ನಮ್ಮ ಪಾದದ ಕೆಳಗೆ ಏನಿದೆ ಅಂದ್ರೆ ಮಣ್ಣಿದೆ. ದೇವರು ಅದನ್ನೇ ಹೇಳಿದ್ದು, ಮಣ್ಣಿನಿಂದ ಮಾಡಲ್ಪಟ್ಟಿದ್ಯಾ, ನೀನು ತಿರ್ಗಾ ಮಣ್ಣಿಗೆ ಹೋಗುತ್ತೀಯಾ ಎಂದು. ಬೈಬಲ್ ನಲ್ಲಿ ಸಮಾಧಿನೇ ಹೆಲ್ ಎಂದು ಹಾಕಿರುವುದು. ಇಲ್ಲಿಯವರೆಗೂ ನೋಡಿರುವುದು ಹಳೆ ಒಡಂಬಡಿಕೆ. ಈಗ ಹೊಸ ಒಡಂಬಡಿಕೆಯಲ್ಲಿ ನೋಡೋಣ. ಹೊಸ ಒಡಂಬಡಿಕೆಯಲ್ಲಿ 3 ಪದಗಳನ್ನು ಬಳಕೆ ಆಗಿದೆ. ಏಡಿಸ್ ಅನ್ನುವ ಪದ 11 ಸಾರಿ ಬರುತ್ತದೆ. ಗೆಹನ ಅನ್ನುವ ಪದ 12 ಸಾರಿ ಬರುತ್ತದೆ. ಟ್ಯಾಟರು ಅನ್ನುವ ಪದ 1 ಸಾರಿ ಬರುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಿರುವ ಗ್ರೀಕ್ ಪದ ಏಡಿಸ್, ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವ ಹೀಬ್ರೂ ಪದ ಶಿಯೋಲ್. ಈ 2 ಪದನು ಒಂದೇನೆ. ಇದು ಒಂದೇ ಪದ ಅನ್ನೋದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ದಾವಿದ ಹೇಳಿರುವ ಮಾತನ್ನು ಅಪೊಸ್ತಲ ಪೇತ್ರ ಹೊಸ ಒಡಂಬಡಿಕೆ ಹೇಳುವುದನ್ನು ನಾವು ನೋಡಬಹುದು. ಅದು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 27ನೇ ವಚನ. ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ಎಂದು ಹಾಕಿದ್ದಾರೆ. ಇದೇ ವಚನ ಕೀರ್ತನೆ 16ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹಾಕುವಾಗ ನೀನು ನನ್ನ ಆತ್ಮವನ್ನು ನರಕದಲ್ಲಿ ಬಿಟ್ಟು ಬಿಡುವುದಿಲ್ಲ ಎಂದು ಹಾಕಿದ್ದಾರೆ. ಈ ಒಂದು ವಚನವನ್ನು ಇಂಗ್ಲಿಷ್ ಮತ್ತೆ ತಮಿಳಿನಲ್ಲಿ ನೋಡೋಣ. Acts 2 verses 27, because you will not abandon me to the grave, nor will you let your Holy One see decay. Psalm 16 verse 10, for thou will not leave my soul in hell, neither will thou suffer the Holy One to see corruption. In Acts 2 verse 27 in Tamil, என் ஆத்மாவை பாதாளத்தில் விடீர், உம்முடைய பரிசுத்தர் அழிவை காண விட்டீர். Psalm 16 verse 10, என் ஆத்மாவை பாதாளத்தில் விடீர், உம்முடைய பரிசுத்தவானை அழிவை ಕಾಣ விட்டீர். ಇಂಗ್ಲಿಷ್ ನಲ್ಲಿ ಕೀರ್ತನೆಯಲ್ಲಿ ಹೆಲ್ ಎಂದು ಹಾಕಿದ್ದಾರೆ. ಅಪೊಸ್ತಲ ಕೃತ್ಯಗಳಲ್ಲಿ ಗ್ರೇವ್ ಎಂದು ಹಾಕಿದ್ದಾರೆ. ಕನ್ನಡದಲ್ಲಿ ಬಂದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ಪಾತಾಳ ಎಂದು ಹಾಕಿ ಕೀರ್ತನೆಯಲ್ಲಿ ನರಕ ಎಂದು ಹಾಕಿದ್ದಾರೆ. ಯಾಕೆ ಈ ರೀತಿ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಕೆಟ್ಟವರ ಬಗ್ಗೆ ಹೇಳ್ತಿರುವುದು. ಅವರ ಆಲೋಚನೆಯಲ್ಲಿ ದುಷ್ಟರೆಲ್ಲರೂ ನರಕಕ್ಕೆ ಹೋಗಬೇಕು ಎಂದು. ಇದೇ ಪದ ಯಾಕೋಬನಿಗೆ ಬರೆಯುವಾಗ ಸಮಾಧಿ ಎಂದು ಹಾಕಿದರು. ಇಲ್ಲಿ ನರಕ ಎಂದು ಹಾಕಿದ್ದಾರೆ. 2 ಜಾಗದಲ್ಲೂ ನರಕ ಅಂತಾನೆ ಹಾಕ್ಬೇಕು ತಾನೆ, ಅಥವಾ ಸಮಾಧಿ ಎಂದು ಹಾಕ್ಬೇಕಿತ್ತು ತಾನೆ?
ಯಾಕೆ ಈ ರೀತಿ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಅವರ ಮೈಂಡ್ ನಲ್ಲಿ ದುಷ್ಟರೆಲ್ಲರೂ ನರಕಕ್ಕೆ ಹೋಗ್ಬೇಕು ಎಂದು ಫಿಕ್ಸ್ ಆಗಿರೋದರಿಂದ ನರಕ ಎಂದು ಹಾಕಿದ್ದಾರೆ. ಬೈಬಲ್ ನಲ್ಲಿ ನರಕ ಅನ್ನುವ ಪದ ಅರ್ಥನೇ ಸಮಾಧಿ. ಅದಕ್ಕೆ ಏಸು ಕ್ರಿಸ್ತರು ಪೇತ್ರನಿಗೆ ಮತ್ತಾಯ 16ನೇ ಅಧ್ಯಾಯ 18-19 ವಚನದಲ್ಲಿ ಹೇಳುವುದು, ನೀನು ಪೇತ್ರನು, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ನರಕದ ದ್ವಾರಗಳು ಅದನ್ನು ಜಯಿಸಲಾರವು. ಇದೇ ಒಂದು ವಚನವನ್ನು ಇಂಗ್ಲಿಷ್ ಮತ್ತೆ ತಮಿಳಿನಲ್ಲಿ ನೋಡೋಣ. And I say that thou art Peter, and upon this rock I will build my church, and the gates of hell shall not prevent against it. In Tamil, மேலும் நான் உங்களுக்கு சொல்லுகிறேன், நீ பேதுருவாய் இருக்கிறாய், இந்த கல்லின் மேல் என் சபையை கட்டவே, என் பாதாளத்தின் வாசல்கள் அதை மேற்கொள்வதில்லை. ತಮಿಳಿನಲ್ಲಿ ಪಾತಾಳ ಎಂದು ಬಂತು, ಇಂಗ್ಲಿಷ್ ನಲ್ಲಿ ಹೆಲ್ ಎಂದು ಹಾಕಿದ್ದಾರೆ, ಕನ್ನಡದಲ್ಲಿ ನರಕ ಎಂದು ಹಾಕಿದ್ದಾರೆ. ಸಮಾಧಿಗೆ ಸಭೆಯ ಮೇಲೆ ಅಧಿಕಾರ ಇಲ್ಲ. ಯಾಕಂದ್ರೆ ಏಸು ಕ್ರಿಸ್ತರು ಸಮಾಧಿಯಿಂದ ಎಲ್ಲರನ್ನು ಎಬ್ಬಿಸ್ಬೇಕಾದ್ರೆ ಮೊದಲು ಸಭೆಯನ್ನು ಎಬ್ಬಿಸುವುದು. ಇದನ್ನೇ ಪ್ರಕಟಣೆಯಲ್ಲಿ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳೋದು, ಏಸು ಕ್ರಿಸ್ತರ ಹತ್ತಿರ ನರಕದ ಮತ್ತು ಮರಣದ 2 ಬೀಗದ ಕೈ ಇದೆ ಎಂದು. ಬೀಗದ ಕೈ ಅಂದ್ರೆ ಏನೋ ಒಂದು ಚಿರುವಂತ ವಸ್ತುವನ್ನು ತೆಗೆಯುವುದಕ್ಕೆ ಉಪಯೋಗಿಸುವುದು ಬೀಗದ ಕೈ. ಮರಣ ಅಂದ್ರೆ ನಾವ್ ಏನ್ ತಿಳ್ಕೊಂತೀವಿ ಅಂದ್ರೆ ಕೊನೆ ಸಮಯದಲ್ಲಿ ಉಸಿರು ಬಿಡ್ತೀವಲ್ಲ, ಅದನ್ನ ಮರಣ ಎಂದು ತಿಳ್ಕೊಂತೀವಿ. ಅದು ಕೂಡ ಮರಣನೇ. ಆದ್ರೆ ಬೈಬಲ್ ನಲ್ಲಿ ಹೇಳೋದು, ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಕಷ್ಟ ಸಂಕಟ ಅನುಭವಿಸಿ ನರಳಾಡುತ್ತಾ ಸಾಯ್ತಾರಲ್ಲ, ಇದಕ್ಕೆ ಸತ್ಯವೇದ ಪುಸ್ತಕದಲ್ಲಿ ಹೇಳೋದು ಮರಣ ಎಂದು. ಏಸು ಕ್ರಿಸ್ತರು ಯೋಹನ 5ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳುತ್ತಾರೆ, ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿ ಇರುವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರ್ತದೆ ಎಂದು. ಏಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಬಂದ ಮೇಲೆ ಮರಣದ ಬೀಗದ ಕೈಯನ್ನು ಉಪಯೋಗಿಸಿ ಎಲ್ಲರನ್ನು ಎಬ್ಬಿಸುತ್ತಾರೆ, ಎಲ್ಲರನ್ನು ಜೀವಕ್ಕೆ ಹೋಗೋ ತರ ಮಾಡ್ತಾರೆ. ಸೈತಾನ್ 2 ಪ್ರಶ್ನೆ ಹಾಕಿದ, ಆ ಪ್ರಶ್ನೆಯಿಂದಲೇ ಲೋಕದಲ್ಲಿ ಪಾಪ ತಂದ. ಏಸು ಕ್ರಿಸ್ತರು ಅಂತ್ಯದಲ್ಲಿ 2 ಪ್ರಶ್ನೆ ಹಾಕ್ತಾರೆ, ಮರಣವೇ ನಿನ್ನ ಜಯವೆಲ್ಲಿ ಎಂದು. ಏಸು ಕ್ರಿಸ್ತರು ಸೈತಾನನ್ನು ಕೇಳಿದಾಗ ಸೈತಾನ್ಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಪಾಪ ಎಂಬುವುದೇ ವಿಷದ ಕೊಂಡಿ, ಪಾಪದ ಸಂಬಳ ಮರಣ. ಪಾಪನ ಮರಣನ ತೆಗೆದು ಹಾಕಿದ ಮೇಲೆ ಸಮಾಧಿಯಿಂದ ಎಲ್ಲರೂ ಎದ್ದು ಬರ್ತಾರೆ. ಎಲ್ಲರೂ ಸಾಯುವುದನ್ನು ನಿಲ್ಲಿಸಿದ್ರೆ ಮರಣಕ್ಕೆ ಜಯ ಇಲ್ಲ. ಏಸು ಕ್ರಿಸ್ತರು ಮರಣವನ್ನು ತೆಗೆದು ಬಿಡ್ತಾರೆ. ಪಾತಾಳದ ಬೀಗದ ಕೈ ಅಂದ್ರೆ ಪಾದದ ಕೆಳಗೆ ಇರುವಂತ ಸ್ಥಳ ಸಮಾಧಿ. ಏಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಬಂದಿದ ಮೇಲೆ ಸಮಾಧಿಯಲ್ಲಿ ಇರುವ ಎಲ್ಲರನ್ನು ಎಬ್ಬಿಸ್ತಾರೆ. ಆಗ ಏಸು ಕ್ರಿಸ್ತರು 2ನೇ ಬೀಗದ ಕೈಯನ್ನು ಉಪಯೋಗಿಸ್ತಾರೆ. ಪ್ರಕಟಣೆ 20ನೇ ಅಧ್ಯಾಯ 14ನೇ ವಚನ, ಆಮೇಲೆ ಮೃತ್ಯುವು ನರಕವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು, ಆ ಬೆಂಕಿಯ ಕೆರೆಯೇ 2ನೇ ಮರಣ. ಇದೇ ಒಂದು ವಾಕ್ಯವನ್ನು ಇಂಗ್ಲಿಷ್ ಮತ್ತೆ ತಮಿಳಿನಲ್ಲಿ ನೋಡೋಣ. And death and hell were cast into the lake of fire. This is the second death. அப்பொழுது மரணமும் பாதாளமும் அக்னி கடலில் தள்ளப்பட்டன. இது 2ஆம் மரணம். ಎಲ್ಲರ ಅಭಿಪ್ರಾಯ ಏನಂದ್ರೆ ಬೆಂಕಿಯ ಕೆರೆ ನರಕದಲ್ಲಿ ಇದೆ ಅಂತ. ಇಲ್ಲಿ ವಾಕ್ಯದಲ್ಲಿ ಏನಿದೆ ಅಂದ್ರೆ ಮೃತ್ಯುವು ನರಕವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಎಂದು ಇದೆ. ಹಾಗಾದ್ರೆ ನರಕನೇ ತೆಗೆದುಕೊಂಡು ಹೋಗಿ ಬೆಂಕಿ ಕೆರೆಯಲ್ಲಿ ಹಾಕುತ್ತಾ? ನರಕ ಬೆಂಕಿ ಕೆರೆಯಲ್ಲಿ ಇರುವುದಕ್ಕೆ ಹೇಗೆ ಸಾಧ್ಯ? ಇದರ ಅರ್ಥ ಏನು ಅಂದ್ರೆ ಇದೇ ಪದದಲ್ಲಿ ಅರ್ಥ ಈ ವಚನದಲ್ಲೇ ಕೊಟ್ಟಿದ್ದಾರೆ, 2ನೇ ಮರಣ. 2ನೇ ಮರಣ ಅಂದ್ರೆ ನಾವೆಲ್ಲರೂ ಒಂದು ಆದಾಮನಲ್ಲಿ ಸಾಯ್ತಾ ಇದ್ದೀವಿ. ಈಗ ನಮ್ಗೆ ಕ್ರಿಸ್ತರ ಮುಖಾಂತರ ಜೀವ ಬಂದಿದೆ. ನಾವು ಸತ್ಯವನ್ನು ಕೇಳಿದ ಮೇಲೆ ಮತ್ತೆ ಬೇಕೆಂದು ಪಾಪ ಮಾಡಿದರೆ 2ನೇ ಮರಣಕ್ಕೆ ಹೋಗುತ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಶಿಯೋಲ್, ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಹೇಡಿಸ್ ಎರಡೂ ಒಂದೇನೆ. ಇದರ ಅರ್ಥ ಸಮಾಧಿಯ ಸ್ಥಿತಿ. ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಗೆಹನ ಎಂದು ಉಪಯೋಗಿಸಿದ್ದಾರೆ. ಈ ಪದ ಬೈಬಲ್ ನಲ್ಲಿ 12 ಸಾರಿ ಬರುತ್ತದೆ. ಗೆಹನ ಎಂದು ಎಲ್ಲಿ ಬರುತ್ತದೆ ಅಲ್ಲಿ ಮಾತ್ರ ಅಗ್ನಿ ನರಕ ಎಂದು ಬರುತ್ತದೆ. Gehenna of Hebrew origin and Valley of Son of Hinnom, a valley of Jerusalem, used figuratively as a name for the place or state of everlasting punishment, hell. ಕನ್ನಡದಲ್ಲಿ ಹಿನೋಮ್ ತಗ್ಗು. ಹಿನೋಮ್ ತಗ್ಗು ಅಂದರೆ ಯೆರೂಸಲೇಮ್ ನಗರದ ಕೆಳಗೆ ಒಂದು ತಗ್ಗು ಇತ್ತು. ಇದರ ಹೆಸರು ಹಿನೋಮ್ ತಗ್ಗು. ಈ ಹಿನೋಮ್ ತಗ್ಗು ಸತ್ಯವೇದದಲ್ಲಿ ಹೇಗ್ ಬಂತು ಅಂದ್ರೆ
ದೇವರು ಇಸ್ರಾಯೇಲ್ ಜನರಿಗೆ ವಿಗ್ರಹಾರಾಧನೆ ಮಾಡಬಾರ್ದು ಎಂದು ಹೇಳಿದರು. ಆದ್ರೆ ಇಸ್ರಾಯೇಲ್ ಜನರು ರಾಜರ ಕಾಲದಲ್ಲಿ ಬಾಳ್ ದೇವತೆಯನ್ನು ಆರಾಧನೆ ಮಾಡ್ತಿದ್ರು. ಈ ಬಾಳ್ ದೇವತೆ ಹೇಗಿತ್ತು ಅಂದ್ರೆ ಅರ್ಧ ಮನುಷ್ಯ ಅರ್ಧ ಮೃಗದ ರೀತಿ ಇತ್ತು. ಇದು ಟೊಳ್ಳಾಗಿ ಆಗಿರುವ ಲೋಹದಿಂದ ಮಾಡಿರುವಂತ ವಿಗ್ರಹ. ಈ ವಿಗ್ರಹಕ್ಕೆ ಬೆಂಕಿ ಹಾಕಿ ಕಾಯಿಸ್ತಿದ್ರು. ಆ ವಿಗ್ರಹ ಕೆಂಪಿಗೆ ಕಾಯಿಸಿದ ಮೇಲೆ ಕೈ ಚಾಚಿದ ವಿಗ್ರಹದ ಮೇಲೆ ಇಸ್ರಾಯೇಲ್ ಜನರು ಅವರ ಮಕ್ಕಳನ್ನು ಜೀವಂತವಾಗಿ ಆಹುತಿ ಕೊಡ್ತಿದ್ರು. ಆ ಮಗು ಸುಟ್ಟೋಗ್ತಿತ್ತು. ಇದು ದೇವರಿಗೆ ಇಷ್ಟವಾಗ್ತಿರ್ಲಿಲ್ಲ. ಇದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿತ್ತು. ಆಹುತಿ ಕೊಡುವಂತ ಸ್ಥಳಕ್ಕೆ ಹಿನೋಮ್ ತಗ್ಗು ಎಂದು ಹೇಳುವುದು. ಈ ಒಂದ್ ಸ್ಥಳವನ್ನು ಒಳ್ಳೆ ಕೆಲಸವನ್ನು ಮಾಡುವುದಕ್ಕೆ ಉಪಯೋಗಿಸಬಾರದು, ಕಸ ಹಾಕುವಂತ ಸ್ಥಳದ ರೀತಿ ಉಪಯೋಗಿಸಬೇಕು ಎಂದು ದೇವರು ಹೇಳಿದ್ದಾರೆ. ಯೆರೆಮೀಯ 7ನೇ ಅಧ್ಯಾಯ 30-31ನೇ ವಚನ. ಯೆಹೂದ್ಯರು ನನ್ನ ಚಿತ್ತಕ್ಕೆ ವಿರೋಧವಾದದ್ದನ್ನೇ ನಡೆಸಿದ್ದಾರೆ. ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ್ಯ ವಸ್ತುಗಳನ್ನು ಇಟ್ಟು ಅದನ್ನು ಹೊಲೆ ಮಾಡಿದ್ದಾರೆ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹಿನೋಮ್ ತಗ್ಗಿನಲ್ಲಿ ತೋಫೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಯೆಹೂದ್ಯರು ತನ್ನ ಮಕ್ಕಳನ್ನ ಜೀವ ಸಹಿತವಾಗಿ ಬೆಂಕಿಯಲ್ಲಿ ಆಹುತಿ ಕೊಡುವಾಗ ದೇವ್ರು ಹೇಳ್ತಾರೆ, ನಾನ್ ಯಾವತ್ತೂ ಹೇಳಿಲ್ಲ, ನನ್ನ ಮನಸ್ಸಿನಲ್ಲಿ ಯಾವತ್ತೂ ಬಂದಿಲ್ಲ ಎಂದು ಹೇಳ್ತಾರೆ. ಹಾಗಿರ್ಬೇಕಾದ್ರೆ ದೇವ್ರು ನರಕನ ಸೃಷ್ಟಿ ಮಾಡ್ತಾರ? ಇಸ್ರಾಯೇಲ್ ಜನರಿಗೆ ದೇವರು ಆಶೀರ್ವಾದ ಕೊಟ್ಟಾಗ ಅವರು ದೇವರ ಕಡೆ ತಿರುಗಿದಾಗ ಈ ಹಿನೋಮ್ ತಗ್ಗನ್ನು ಊರಿನಲ್ಲಿ ಇರುವ ಎಲ್ಲಾ ಕಸವನ್ನು ಎಸೆಯುವ ಸ್ಥಳವಾಗಿ ಉಪಯೋಗಿಸ್ತಿದ್ರು. ಕಸ ಎಸೆಯುವ ಸ್ಥಳ ಊರಿನ ಹೊರಗಡೆ ಇರುತ್ತದೆ. ಅದೇ ರೀತಿ ಈ ಬೆನ್ ಹಿನೋಮ್ ತಗ್ಗು ಊರಿನ ಹೊರಗಡೆ ಇತ್ತು. ಇಸ್ರಾಯೇಲ್ ನಲ್ಲಿ ಇರುವ ಎಲ್ಲಾ ಕಸವನ್ನು ಆ ಸ್ಥಳದಲ್ಲಿ ಹಾಕುವರು. ಈ ಕಸ ಹಾಕುವ ಸ್ಥಳದಲ್ಲಿ ಬೆಂಕಿ ಯಾವಾಗಲೂ ಉರಿಯುತ್ತಿತ್ತು, ಹುಳಗಳು ಇರುತ್ತಿತ್ತು. ಇಸ್ರಾಯೇಲ್ ಜನರು ಕ್ರೂರವಾಗಿರುವ ವ್ಯಕ್ತಿಗಳ ಶವವನ್ನು ಸಂಸ್ಕಾರ ಮಾಡ್ತಿರ್ಲಿಲ್ಲ. ಅವರಿಗೆ ಶಿಕ್ಷೆ ಕೊಟ್ಟು ಅವರನ್ನು ಸಾಯಿಸುತ್ತಿದ್ರು. ಅವರನ್ನ ಸಾಯಿಸಿದ ಮೇಲೆ ಅವರ ದೇಹವನ್ನು ಹಿನೋಮ್ ತಗ್ಗು ಅಂದ್ರೆ ಗೆಹನ ಸ್ಥಳಕ್ಕೆ ಬಿಸಾಡುತ್ತಿದ್ರು. ಅವರ ದೇಹ ಹುಳ ತಿನ್ನುತ್ತಿತ್ತು, ಇಲ್ಲ ಅಂದ್ರೆ ಬೆಂಕಿಯಲ್ಲಿ ಸುಟ್ಟಿ ಬೂದಿ ಹಾಕ್ತಿತ್ತು. ಯಾಕೆ ಈ ರೀತಿ ಮಾಡ್ತಿದ್ರು ಅಂದ್ರೆ ಅವನ ದೇಹ ಇದ್ದರೆ ತಾನೇ ಪುನರುತ್ಥಾನದಲ್ಲಿ ಬರ್ತಾನೆ, ಅವನ ದೇಹನೇ ಇಲ್ಲ ಅಂದ್ರೆ ಪುನರುತ್ಥಾನದಲ್ಲಿ ಬರೋದಿಲ್ಲ ಎಂದು. ಆ ವ್ಯಕ್ತಿ ಜೀವಂತವಾಗಿ ಇರಬಾರ್ದು, ಅವನು ಪುನರುತ್ಥಾನವಾಗಿ ಬರಬಾರ್ದು ಎಂದು ಕಸದಲ್ಲಿ ಹಾಕ್ತಿದ್ರು. ದೇಹ ಹಾಳಾದರೂ ಸರಿ, ದೇವರು ಪುನರುತ್ಥಾನದಲ್ಲಿ ಹೊಸ ದೇಹವನ್ನು ಕೊಡ್ತಾರೆ. ಯೆಶಾಯ 66ನೇ ಅಧ್ಯಾಯ 24ನೇ ವಚನ. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು. ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ. ಅವು ಲೋಕದವರಿಗೆಲ್ಲ ಅಸಹ್ಯವಾಗಿರುವವು. ಆಚೆ ಹೋಗಿ ನೋಡುತ್ತಾರೆ ಅಂದ್ರೆ ಹಿನೋಮ್ ತಗ್ಗಿಗೆ ಹೋಗಿ ನೋಡುತ್ತಾರೆ ಎಂದು. ವಾಕ್ಯದಲ್ಲಿ ಹುಳ ಸಾಯೋದಿಲ್ಲ, ಬೆಂಕಿ ಆರೋದಿಲ್ಲ ಎಂದು ಇದೆ. ಹಾಗಾದ್ರೆ ಇವತ್ತಿನವರೆಗೂ ಹುಳ ಬದುಕಿದ್ಯಾ, ಬೆಂಕಿ ಉರಿತಾ ಇದ್ಯಾ? ಇದರ ಅರ್ಥ ಏನು ಎಂದು ನೋಡೋಣ. ಗೆಹನ ಎನ್ನುವ ಪದ ಹೊಸ ಒಡಂಬಡಿಕೆಯಲ್ಲಿ 12 ಸಾರಿ ಬರುತ್ತದೆ. ಮತ್ತಾಯದಲ್ಲಿ 7 ಸಾರಿ ಬರುತ್ತದೆ. ಮಾರ್ಕ್ನಲ್ಲಿ 3 ಸಾರಿ ಬರುತ್ತದೆ. ಲೂಕಾದಲ್ಲಿ 1 ಸಾರಿ ಬರುತ್ತದೆ. ಯಾಕೋಬದಲ್ಲಿ 1 ಸಾರಿ ಬರುತ್ತದೆ. ಗೆಹನ ಎಂಬುವ ಪದ ಸುವಾರ್ತೆ ಪುಸ್ತಕದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬರೋದಿಲ್ಲ. ಯಾಕೆ ಇಲ್ಲಿ ಮಾತ್ರ ಹೇಳಿದ್ದಾರೆ ಅಂದ್ರೆ ಗೆಹನ ಎಂಬುವ ಪದ ಎಲ್ಲೆಲ್ಲಿ ಬರುತ್ತದೋ ಅಲ್ಲಲ್ಲಿ ಬೆಂಕಿ ಎಂದು ಸೇರಿಸಿದ್ದಾರೆ. ಮತ್ತಾಯ, ಮಾರ್ಕ್, ಲೂಕ. ಮತ್ತಾಯದಲ್ಲಿ ಬರುವುದೇ ಮಾರ್ಕ್ನಲ್ಲಿ ಬರುವುದು, ಲೂಕಾದಲ್ಲಿ ಬರುವುದೇ ಮಾರ್ಕ್ನಲ್ಲಿ ಬರುವುದು. ಈಗ ನಾವು ಮಾರ್ಕ್ 9ನೇ ಅಧ್ಯಾಯ 43ರಿಂದ 48ನೇ ವಚನವನ್ನು ನೋಡೋಣ. ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಅದನ್ನು ಕತ್ತರಿಸಿ ಬಿಡು ಎಂದು ಹೇಳ್ತಾರೆ. ಇಲ್ಲಿ ಯೇಸು ಕ್ರಿಸ್ತರು ನಿಜವಾಗಿ ಹೇಳಿದ್ದಾರ ಅಂದ್ರೆ ಇಲ್ಲ, ಇಲ್ಲಿ ಆತ್ಮಿಕ ಅರ್ಥದಲ್ಲಿ ಹೇಳಿದ್ದಾರೆ. ಕೈ ಕತ್ತರಿಸಿ ಬಿಡು ಅಂದ್ರೆ ನಮ್ಮ ಫ್ರೆಂಡ್ನ ರೈಟ್ ಹ್ಯಾಂಡ್ ಅನ್ನುತ್ತೀವಲ್ಲ, ಅವರು ನಮ್ಮನ್ನ ಪಾಪಕ್ಕೆ ಎಳೆಯುವುದಾದ್ರೆ ಅಂತವರ ಫ್ರೆಂಡ್ಶಿಪ್ ರಿಲೇಷನ್ ನ ಕಟ್ ಮಾಡ್ಬೇಕು. ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಕತ್ತರಿಸಿ ಬಿಡು ಅಂತ ಹೇಳ್ತಾರೆ. ಹಂಗಂದ್ರೆ ಏನಪ್ಪ, ನಮ್ಮ ಕಾಲ್ನೇ ಕಟ್ ಮಾಡ್ಬೇಕಾ ಅಂದ್ರೆ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಹೋಗುವಂತ ಸ್ಥಳ ದೇವರಿಗೆ ಅಗೌರವ ತರುವಂತ ಸ್ಥಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಕೀರ್ತನೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತಾರೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ
ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು ಎಂದು ಹೇಳ್ತಾರೆ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಅದನ್ನ ಕಿತ್ತು ಬಿಸಾಡು ಅಂತ ಹೇಳ್ತಾರೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ಟಿವಿ, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಇದೆಲ್ಲ ನಾನು ನೋಡಿ ನಮ್ಮ ಕಣ್ಣು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಅದನ್ನ ನೋಡ್ಬಾರ್ದು. ಏಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂತ ಅಂದ್ರೆ, ನಿಮ್ಮ ಕಣ್ಣು ಶುದ್ಧವಾಗಿದ್ರೆ ದೇಹವೆಲ್ಲ ಶುದ್ಧವಾಗಿರುತ್ತದೆ ಎಂದು ಹೇಳ್ತಾರೆ. ಇದನ್ನ ಯಾಕೆ ಏಸು ಕ್ರಿಸ್ತರು ಎರಡನೇ ಮರಣಕ್ಕೆ ದೃಷ್ಟಾಂತವಾಗಿ ಹೇಳ್ತಾರೆ ಅಂದ್ರೆ, ಸತ್ಯ ತಿಳಿದುಕೊಂಡು ಬೇಕೆಂದು ಪಾಪ ಮಾಡಿದರೆ ಅವರು ಎರಡನೇ ಮರಣಕ್ಕೆ ಹೋಗುತ್ತಾರೆ. ಇಬ್ರಿಯ 10ನೇ ಅಧ್ಯಾಯ 26-27ನೇ ವಚನ. ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಈ ಬೆಂಕಿನೇ ಏಸು ಕ್ರಿಸ್ತರು ಹೇಳಿದ್ದು. ಅಲ್ಲಿ ಬೆಂಕಿ ಹಾರೋದಿಲ್ಲ, ಹುಳ ಸಾಯೋದಿಲ್ಲ ಎಂದು ಹೇಳಿದ್ರಲ್ಲ, ಅಂದ್ರೆ ಏನರ್ಥ? ಆ ಹುಳ ಏಸು ಕ್ರಿಸ್ತರ ಕಾಲದಿಂದ ಇವತ್ತಿನವರೆಗೂ ಬದುಕಿದ್ಯಾ? ಆ ಬೆಂಕಿ ಉರಿತಾ ಇದ್ಯಾ? ಇಸ್ರಾಯೇಲ್ನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬೆಂಕಿ ಉರಿತಾನೆ ಇದ್ರೆ ಅದು ಇವತ್ತಿನವರೆಗೂ ಉರಿಯೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಆ ಬೆಂಕಿಯಲ್ಲಿ ವಸ್ತು ಇರುವವರೆಗೂ ಉರಿಯುತ್ತದೆ. ಆಮೇಲೆ ಬೆಂಕಿ ತನ್ನಷ್ಟಕ್ಕೆ ತಾನೇ ಹಾರಿ ಹೋಗುತ್ತದೆ. ಬೆಂಕಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಒಂದು ವಸ್ತು ಕೂಡ ಜೀವಂತವಾಗಿ ಉಳಿಸುವುದಕ್ಕೆ ಸಾಧ್ಯವಿಲ್ಲ. ಬೆಂಕಿಯಲ್ಲಿ ನಾಶವಾಗದ ವಸ್ತು ಯಾವುದೂ ಇಲ್ಲ. ಕಲ್ಲನ್ನು ಕೂಡ ಬೆಂಕಿ ಕರಗಿಸಿ ಬಿಡುತ್ತದೆ, ಅಷ್ಟು ಶಕ್ತಿ ಇದೆ ಬೆಂಕಿಗೆ. ಅದಕ್ಕೆ ಸತ್ಯವೇದದಲ್ಲಿ ಬೆಂಕಿಗೆ ಹೋಲಿಕೆ ಮಾಡಿರುವುದು. ಈ ಬೆಂಕಿ ಕೆರೆನೆ ಎರಡನೇ ಮರಣ. ಯಾಕಂದ್ರೆ ಒಂದು ವಸ್ತು ಬೆಂಕಿಗೆ ಹೋಗಿದ ತಕ್ಷಣ ಹೇಗೆ ಸಂಪೂರ್ಣವಾಗಿ ನಾಶವಾಗುತ್ತದೋ ಅದೇ ತರ ಸಂಪೂರ್ಣವಾಗಿ ನಾಶವಾಗುತ್ತಾರೆ ಎಂದು ಹೇಳ್ತಾರೆ. ಇಲ್ಲಿಯವರೆಗೂ ಗೆಹನ ಎಂದರೆ ಏನು ಎಂದು ನೋಡಿದೆವು. ಈಗ ಗ್ರೀಕ್ ಭಾಷೆಯಲ್ಲಿ ಟ್ಯಾಟರೋ ಎಂದರೆ ಅರ್ಥ ತಿಳಿದುಕೊಳ್ಳೋಣ. ಟ್ಯಾಟರೋ ಎಂಬ ಪದ ಸತ್ಯವೇದದಲ್ಲಿ ಒಂದೇ ಸರಿ ಬರುವುದು. ಅದು ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತ ಅಂದ್ರೆ, 2ನೇ ಪೇತ್ರ 2ನೇ ಅಧ್ಯಾಯ 4ನೇ ವಚನದಲ್ಲಿ ಬರುತ್ತದೆ. ಇದು ಯಾರಿಗೆ ಸಂಬಂಧವಾಗಿ ಬರುತ್ತದೆ ಅಂದ್ರೆ, ದೇವದೂತರಿಗೆ ಸಂಬಂಧಪಟ್ಟಂತಹ ಪದವಾಗಿ ಬರುತ್ತದೆ. ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗೆ ಒಪ್ಪಿಸಿದನು. ಇಲ್ಲಿ ಉಪಯೋಗಿಸಿರುವ ಪದ ಟ್ಯಾಟರೋ. ಟ್ಯಾಟರೋ ಅಂದರೆ ಅರ್ಥ ಕತ್ತಲೆ ಗುಂಡಿ. ಇಲ್ಲಿ ಬರುವಂತ ನರಕ ಎಂಬುವ ಪದ ಗ್ರೀಕ್ನಲ್ಲಿ ಟ್ಯಾಟರೋ, ಇಂಗ್ಲಿಷ್ನಲ್ಲಿ ಹೆಲ್ ಎಂದು ಬರುತ್ತದೆ. ಇದನ್ನ ದೇವದೂತರಿಗೆ ಯಾಕೆ ಹೇಳುತ್ತಾರೆ ಅಂದ್ರೆ, ದೇವರು ದೇವದೂತರಿಗೆ ಮೊದಲನೆಯ ಲೋಕದಲ್ಲಿ ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಮಾರ್ಪಾಡಾಗುವ ಅಧಿಕಾರ ಕೊಟ್ಟಿದ್ರು. ಆದ್ರೆ ದೇವದೂತರು ಭೂಲೋಕಕ್ಕೆ ಮಾಂಸಿಕ ಶರೀರದಲ್ಲಿ ಬರುವಾಗ ಭೂಲೋಕದಲ್ಲಿರುವ ಸುಂದರವಾಗಿರುವ ಸ್ತ್ರೀಯರನ್ನ ನೋಡಿ ಅವರ ಜೊತೆ ಸಂಬಂಧ ಇಟ್ಕೊಂಡ್ರು. ಅವರಿಬ್ಬರಿಗೂ ರಾಕ್ಷಸರು ಹುಟ್ಟಿದ್ರು. ಇವರು ದೇವರ ವಿರುದ್ಧವಾಗಿ ನಡೆದುಕೊಂಡಿದ್ದರಿಂದ ರಾಕ್ಷಸರ ಸಮೇತವಾಗಿ ದೇವರು ಜಲಪ್ರಳಯದಲ್ಲಿ ನಾಶ ಮಾಡಿದ್ರು. ರಾಕ್ಷಸರು ನಾಶವಾದ್ರು, ಆದ್ರೆ ದೇವದೂತರು ನಾಶವಾಗ್ಲಿಲ್ಲ. ಆ ಜಲಪ್ರಳಯ ಬಂದಿದ ತಕ್ಷಣ ಏನ್ ಮಾಡಿದ್ರು ಅಂದ್ರೆ, ದೇವದೂತರು ಮಾಂಸಿಕ ಶರೀರದಲ್ಲಿ ಇದ್ದಂತ ದೇವದೂತರು ಆತ್ಮಿಕ ಶರೀರಕ್ಕೆ ಮಾರ್ಪಾಡಾಗಿ ತಪ್ಪಿಸ್ಕೊಳ್ಳುವಾಗ ದೇವರು ಅವ್ರನ್ನ ಸುಮ್ನೆ ಬಿಡ್ಲಿಲ್ಲ, ನರಕದಲ್ಲಿ ದೊಬ್ಬಿದ್ರು. ನರಕದಲ್ಲಿ ದೊಬ್ಬಿದರು ಅಂದ್ರೆ ಸೈತಾನ್ನ ವಾಯುಮಂಡಲದಲ್ಲಿ ಕಟ್ಟಾಕಿದ್ದಾರೆ. ಇದನ್ನೇ ಬೈಬಲ್ನಲ್ಲಿ ಕತ್ತಲೆ ಗುಂಡಿ ಎಂದು ಹೇಳುವುದು. ಯಾಕೆ ಕತ್ತಲೆ ಗುಂಡಿ ಎಂದು ಹೇಳುತ್ತಾರೆ ಅಂದ್ರೆ, ನಮ್ಮ ಭೂಮಿಯ ಮೇಲೆ ವಾಯುಮಂಡಲಕ್ಕೆ ಹೋದ್ರೆ ಅಲ್ಲಿ ಬೆಳಕು ಇರುವುದಿಲ್ಲ, ಬರೀ ಕತ್ತಲೆ ಇರುತ್ತದೆ. ಸೈತಾನ್ನ ಅಲ್ಲೇ ಬಂಧನದಲ್ಲಿ ಇಟ್ಟಿದ್ದಾರೆ. ಅವನು ಪರಲೋಕಕ್ಕೂ ಹೋಗುವುದಕ್ಕೂ ಆಗೋದಿಲ್ಲ, ಭೂಲೋಕಕ್ಕೂ ಬರುವುದಕ್ಕೂ ಸಾಧ್ಯವಿಲ್ಲ. ದೇವರು ಸೈತಾನನ್ನು ವಾಯುಮಂಡಲದಲ್ಲಿ ಕಟ್ಟು ಹಾಕಿದ್ದಾರೆ. ಅಲ್ಲಿಂದನೇ ಅವನು ಆಡಳಿತ ನಡೆಸುತ್ತಿದ್ದಾನೆ. ಅದಕ್ಕೆ ಹೇಳೋದು ಎಫೆಸ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳುತ್ತಾರೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಎಂದು. ದೇವರು ದುಷ್ಟರ ಬಗ್ಗೆ ಏನ್ ಹೇಳ್ತಿದ್ದಾರೆ, ದುಷ್ಟರಿಗೆ ದೇವರು ಕೊಡುವಂತ ಶಿಕ್ಷೆ ಏನು ಎಂದು ನೋಡೋಣ. ಯೆರೆಮೀಯ 7ನೇ ಅಧ್ಯಾಯ 30-31ನೇ ವಚನದಲ್ಲಿ, ಯೆಹೂದ್ಯರು ತಮ್ಮ ಮಕ್ಕಳನ್ನು ಹಿನೋಮ್ ತಗ್ಗಿನಲ್ಲಿ ಬಾಳ್ ದೇವತೆಗೆ ಆಹುತಿ ಕೊಡುವಂತ ಆಚರಣೆ ಮಾಡ್ತಿದ್ರು. ಆಗ ದೇವ್ರು ಹೇಳ್ತಾರೆ,
ನಾನು ಆ ಸಂಸ್ಕಾರವನ್ನು ವಿಧಿಸಲು ಇಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲು ಇಲ್ಲ ಎಂದು ಹೇಳ್ತಾರೆ. ಮತ್ತೆ ಇದೇ ವಚನನ ಯೆರೆಮೀಯ 19ನೇ ಅಧ್ಯಾಯ 5ನೇ ವಚನದಲ್ಲೂ ಕೂಡ ಹೇಳ್ತಾರೆ. ದೇವರಿಗೆ ದುಷ್ಟರ ಮರಣದಲ್ಲಿ ಸಂತೋಷ ಇಲ್ಲ. ಅವರು ಮತ್ತೆ ದೇವರ ಕಡೆ ಬರಬೇಕು ಎನ್ನುವುದೇ ಸಂತೋಷ ಹೊರತು ಅವರನ್ನ ಚಿತ್ರಹಿಂಸೆ ಕೊಡ್ಬೇಕು ಎಂದು ಇಲ್ಲ. ಯೋಚನೆ ಮಾಡಿ ನೋಡಿ, ಅವನು ಮಾನಸಾಂತರ ಹೊಂದಿ ದೇವರ ಕಡೆ ಬರ್ತಾನೆ ಅಂತ ಅಂದ್ರೆ ಅವನಿಗೆ ಅವಕಾಶ ಕೊಡ್ಬೇಕು ತಾನೆ. ಅವಕಾಶನೇ ಕೊಡದೆ ಯುಗ ಯುಗಾಂತರಗಳಲ್ಲಿ ಚಿತ್ರಹಿಂಸೆ ಕೊಟ್ರೆ ಏನ್ ಪ್ರಯೋಜನ ಶಿಕ್ಷೆ ಕೊಟ್ಟು? ದುಷ್ಟರಿಗೆ ದೇವರು ಏನ್ ಶಿಕ್ಷೆ ಕೊಡ್ತಾರೆ ಅಂದ್ರೆ ಕೀರ್ತನೆ 37ನೇ ಅಧ್ಯಾಯ 9, 10ನೇ ವಚನ. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿವರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ದುಷ್ಟರನ್ನ ದೇವರು ಉಳಿಸುವುದಿಲ್ಲ, ನಾಶ ಮಾಡ್ತಾರೆ. ನಾಶ ಮಾಡ್ತಾರೆ ಎಂದು ಕೊಟ್ಟಿದ್ದಾರೆ ಹೊರತು ವೇದನೆ ಕೊಡ್ತಾರೆ ಎಂದು ಕೊಟ್ಟಿಲ್ಲ. ಕೀರ್ತನೆ 145ನೇ ಅಧ್ಯಾಯ 20ನೇ ವಚನ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದ್ರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ ಅಂದ್ರೆ ನಾಶ ಮಾಡುವುದು. 2ನೇ ಪೇತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳುತ್ತಾರೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದೇ ಅಪೇಕ್ಷಿಸುವನಾಗಿದ್ದನು. ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಎಲ್ಲರೂ ರಕ್ಷಣೆ ಬರಬೇಕೆಂಬುದೇ ದೇವರ ಚಿತ್ತ. ದೇವರು ದುಷ್ಟರ ಮರಣದಲ್ಲಿ ನನಗೆ ಸಂತೋಷ ಇಲ್ಲ ಎಂದು ಹೇಳುವಾಗ ದೇವರೇ ನರಕನ ಸೃಷ್ಟಿ ಮಾಡ್ತಾರಾ? ದೇವರು ಪಾಪಿಗಳಿಗೆ ಯಾವುದೇ ರೀತಿ ಚಿತ್ರ ಹಿಂಸೆ ಕೊಡುವುದಕ್ಕೆ ವ್ಯವಸ್ಥೆಯನ್ನು ಮಾಡಿಲ್ಲ. ಬೈಬಲ್ನಲ್ಲಿ ನರಕ ಅಂದರೆ ಸಮಾಧಿ ಎಂದು ಹೇಳುವುದು ಹೊರತು ಎಲ್ಲೂ ನೇರವಾಗಿ ನರಕ ವೇದನೆ ಸ್ಥಳ ಎಂದು ಹೇಳಿಲ್ಲ. ವಾಕ್ಯನ ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರೋದ್ರಿಂದ ಆ ರೀತಿ ಅಭಿಪ್ರಾಯ ಬರುತ್ತದೆ. ಒಂದು ಬೈಬಲ್ ಸ್ಟಡಿಯನ್ನು ಜೀಸಸ್ ಲವ್ ಮಿನಿಸ್ಟ್ರಿಯಿಂದ ಆನ್ಲೈನ್ ನಲ್ಲಿ ಝೂಮ್ ಮುಖಾಂತರ ಫ್ರೀ ಆಗಿ ನಡೆಸಿಕೊಡಲಾಗುತ್ತದೆ. ಈ ಸ್ಟಡಿಗೆ ಸೇರ್ಬೇಕು ಅಂದ್ರೆ ಬ್ರದರ್ ರಾಜು ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಅವರ ಫೋನ್ ನಂಬರ್ 8867768876. ನೀವು ವಾಟ್ಸಪ್ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನೇರವಾಗಿ ಬೈಬಲ್ ಸ್ಟಡಿ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ